ಯಾವುದನ್ನು ನೀವು ಸಂಕುಚಿತ ಅಂತ ಭಾವಿಸ್ತೀರಿ? ಸ್ವಯಂ ನೀವೇ ದೇವರಾಗುವಂಥದ್ದನ್ನು ಸಂಕುಚಿತ ಅಂತ ಹೇಳ್ತೀರೋ, ಅಥವಾ ದೇವರು ಇಲ್ಲ ಅಂತಂದ್ರೂ ಕೂಡ ಅದು ನಿನ್ನ ನೀತಿ ಅಂತ ಅನ್ನುವಂಥ ಮನೋಭಾವನೆಯಲ್ಲಿ ಸಂಕುಚಿತೆಯನ್ನು ಹುಡುಕ್ತೀರಾ ನೀವು? ಯಾವುದ್ರಲ್ಲಿ ಹುಡುಕ್ತೀರಿ ನೀವು? ಸರಿ, ನಿಮ್ಮ ಈ ಸೈದ್ಧಾಂತಿಕ ಬದ್ಧತೆಯನ್ನೇ ಅಥವಾ ಹಿಂದೂ ಪರ ಚಿಂತನೆಯನ್ನೇ ಇದರ ಆಧಾರ ಅಥವಾ ಬುನಾದಿ ಅಂತ ನಾವು ಏನಾದರೂ ಹುಡುಕ್ಲಿಕ್ಕೆ ಹೋದ್ರೆ ಅದು ನಿಮ್ಮ ಸಂಘ ಪರಿವಾರದ ಜೊತೆ ಇದ್ದಂಥ ಅಥವಾ ನೀವು ಸಂಘ ಪರಿವಾರದ ಜೊತೆ ಬೆಳೆದು ಬಂದಂಥ ಆ ಒಂದು ಸಮಯ ಅಂತ ಅನ್ಕೋಬೇಕಾ, ಅಥವಾ ವೈಯಕ್ತಿಕವಾಗಿ ವ್ಯಕ್ತಿಗತ ಮಟ್ಟದಲ್ಲಿ ನೀವು ಏನಾದರೂ ಅನುಭವಿಸಿದೀರಾ? ನೋಡಿ, ಅಂದ್ರೆ ಇದು ನೀವು ಟೀಕೆ ಟಿಪ್ಪಣಿ ಒಂದು, ಬಟ್ ಇಲ್ಲಿ ನಿಜವಾದ ಆತಂಕ, ಆಪತ್ತಿನ ಒಂದು ಎಚ್ಚರಿಕೆ ನಿಮ್ಮಲ್ಲಿ ಕಾಣ್ತಾ ಇದೆ ಅಂತ. ಮತ್ತೆ ಇದು ನಿರಂತರ ಕಂಡಿದೀವಿ ನಾವು. ಹಾಗಾಗಿ ಇವತ್ತು ಇತಿಹಾಸ ಮರೆತವನು ಇತಿಹಾಸ ಸೃಷ್ಟಿಸಲಾರ. ನಾನು ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಗಾಂಧಾರ ಯಾಕೆ ಅಫ್ಘಾನಿಸ್ತಾನ ಆಯಿತು? ಪರ್ಷಿಯಾ ಯಾಕೆ ಇರಾನ್ ಆಯಿತು? ಮೆಸೊಪೊಟೋಮಿಯಾ ಯಾಕೆ ಇರಾಕ್ ಆಯಿತು? ಅಲ್ಲಿದ್ದಂಥ ಮೂಲ ಸಂಸ್ಕೃತಿಯನ್ನು ವಿಕಸನಗೊಳಿಸಿದ್ರು, ನಾಶ ಮಾಡಿದ್ರು. ಕಾಶ್ಮೀರದಲ್ಲಿ ಯಾಕೆ ಕಾಶ್ಮೀರಿ ಮೂಲ ನಿವಾಸಿ ಪಂಡಿತರನ್ನ ನಿರಾಶ್ರಿತರ ಶಿಬಿರಕ್ಕೆ ತಳ್ಳಲ್ಪಟ್ರು? ಸ್ವಇಚ್ಛೆಯಿಂದನಾ? ಯಾಕಲ್ಲಿ ಸಹಬಾಳ್ವೆ ಸತ್ವೋಯ್ತು? ಭಾರತ ವಿಭಜನೆಗೆ ಕಾರಣ ಆದ ಅಂಶಗಳೇನು? ಯಾವ ಅಂಶ ಕಾರಣ ಆಯಿತು? ಇದೇ ಮಾನಸಿಕತೆ ಬಲವಾದರೆ ಇರುವ ಭಾರತವಾದರೂ ಉಳಿಯುತ್ತಾ? ನಮ್ಮ ಸಂವಿಧಾನ ಉಳಿಯುತ್ತಾ? ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಡೆಮೋಗ್ರಫಿ ಬದಲಾದ ನಂತರ ಉಳಿಯುತ್ತಾ? ಈ ಪ್ರಶ್ನೆಗೆ ಪಂಡಿತರು ಬೇಕಾಗಿಲ್ಲ, ಸ್ವಲ್ಪ ದೃಷ್ಟಿ ಇದ್ರೆ ಸಾಕು. ಇದಕ್ಕೆ ಕಾರಣ ಏನು? ಟೀಕೆ ಟಿಪ್ಪಣಿನಲ್ಲೂ ಒಂದು ಭಾಷೆ. CT ರವಿ ಅವರು ತಮ್ಮ ವಾಕ್ಚಾತುರ್ಯತೆಗೇನೆ ತಮ್ಮ ಒಂದು ಛಾಪನ್ನ ಮೂಡಿಸಿರುವಂಥ ವ್ಯಕ್ತಿತ್ವ. ನೀವು ಕ್ಷೇತ್ರದಲ್ಲಿ ಗೆದ್ಕೊಂಡು ಬರೋದು ಅರ್ಧ ನಿಮ್ಮ ವಾಕ್ಚಾತುರ್ಯತೆ ಅಂತ ಹೇಳಿದ್ರೆ ಅದು ತಪ್ಪಾಗೋದಿಲ್ಲ. ಕಳೆದ ಬಾರಿ ಲೆಕ್ಕಾಚಾರ ಒಂದು ಸ್ವಲ್ಪ ಲೆಕ್ಕ ಮಿಸ್ ಆಯ್ತೇನೋ. ಆದರೆ ಇಷ್ಟೆಲ್ಲ ವಾಕ್ಚಾತುರ್ಯತೆ ಇರುವಂಥ ವ್ಯಕ್ತಿ ಅಷ್ಟು ಸಲೀಸಾಗಿ ಕೆಲವೊಂದು ಪದಗಳನ್ನ, ಭಾಷೆಯನ್ನ ಬಳಸಿದಾಗ ಹೇಗೆ ನಿಮ್ಮ ಅಭಿಮಾನಿಗಳನ್ನೇ ಅಥವಾ ನಿಮ್ಮ ಸಮರ್ಥಕರು, ನಿಮ್ಮ ಪಕ್ಷದವರು, ನಿಮ್ಮ ಮತದಾರರು? ನೋಡಿ, ಅನ್ಪಾರ್ಲಿಮೆಂಟ್ರಿ ವರ್ಡ್ ಬಳಸಿದರೆ ತಪ್ಪಾಗತ್ತೆ. ನಾನು ಅಸಂಸದೀಯ ಪದಗಳನ್ನು ಬಳಕೆ ಮಾಡಿಲ್ಲ, ಸಂಸದೀಯ ಭಾಷೆಯಲ್ಲೇ ಹೇಳಿದ್ದೇನೆ. ಒಬ್ಬ ವ್ಯಕ್ತಿ ಅವರು ಮಾಡಿದ ಕೃತ್ಯವನ್ನು ಟೀಕಿಸಿದರೆ ಸಮುದಾಯಕ್ಕೆ ಅದನ್ನ ಆರೋಪಿಸೋದೇ ಅದ್ರ ಹುನ್ನಾರನ ಅರ್ಥ ಮಾಡ್ಕೋಬೋದು. ಸತ್ಯದ ಪರಿಣಾಮ ಒಂದು FIR ಆದಾಗ ನೀವು ಪಬ್ಲಿಕ್ ಲೈಫಲ್ಲಿ ಇರೋವಂಥವ್ರು, ಜನಪ್ರತಿನಿಧಿ ಇದ್ದೀರಿ, ನಿಮಗೆ ಕಾನೂನು ವ್ಯವಸ್ಥೆ ಪ್ರಕ್ರಿಯೆ ಎಲ್ಲ ಗೊತ್ತಿರೋವಂಥವ್ರು, ಅಲ್ಲಿ ಅದನ್ನು ನೀವು ನಿರಾಕರಿಸ್ಬಿಡ್ತೀರಿ. ಇದಕ್ಕೆ ಅಂದರೆ ಎರಡು ಆಯಾಮದಲ್ಲಿ ನಾವು ನೋಡಬೇಕಾಗ್ತದೆ, ಒಂದು ಪರ್ಸನಲ್ ಆ್ಯಂಡ್ ಒನ್ ಪೊಲಿಟಿಕಲ್. ಪ್ಲೀಸ್, ಈಗ FIR CT ರವಿಗೆ ಹೊಸ್ತೇನಲ್ಲ. FIRಗೆ ಹೆದರ್ಕೊಂಡು ರಾಜಕಾರಣ ಬಿಟ್ಟೋಗೋ ಒಡೋಗೋನು ನಾನಲ್ಲ. ನಾನು ಅವ್ರಿಗೆ ಪ್ರಶ್ನೆ ಕೇಳಿದೆ, ಒಬ್ಬ ವ್ಯಕ್ತಿಗೆ ಹೇಳಿದ್ದನ್ನು ನೀವು ಸಮುದಾಯ ಅಂತ ಹೇಳ್ತೀಯಲ್ಲ, ಎಲ್ಲಿ ತೋರಿಸು ನೀನು ಅಂತ ಹೇಳಿದೆ. ನಾನು ಹೇಳಿದ್ರು ಒಬ್ಬ ವ್ಯಕ್ತಿಗೆ. ಮುಲ್ಲಾ = ಮುಸ್ಲಿಂ ಎಲ್ಲಿದೆ ಹೇಳಿ? ಯಾವ ಡೆಫಿನೇಷನಲ್ಲಿದೆ ಹೇಳಿ? ಮುಲ್ಲಾಗಳೂ ಅಲ್ಲ, ಮುಲ್ಲಾ = ಇಸ್ಲಾಂ ಎಲ್ಲಿದೆ ಹೇಳಿ? ಹಾಗೆ ಅದನ್ನು ಹೇಳೋದಾದರೆ ನೀವು ಬಾಯಿಗೆ ಬಂದಂಗೆ ಹಿಂದೂ ಧರ್ಮದ ಬಗ್ಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀರಿ. ಚಲನಚಿತ್ರಗಳಲ್ಲೆಲ್ಲ ಪಂಡಿತರನ್ನು ಅವಹೇಳನ ಮಾಡ್ತೀರಿ. ಕೋಟ್ಯಾಂತರ ಜನ ಆರಾಧಿಸುವಂಥ ಪ್ರಭು ಶ್ರೀರಾಮನ ಬಗ್ಗೆ, ಮಾತಾ ಸೀತಾಮಾತೆ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತೀರಿ. ಹಿಂದೂಗಳ ಬಗ್ಗೆ ಏನು ಬೇಕಾದ್ರೂ ಮಾತಾಡಿ ಅನ್ನೋದು ಉದ್ದೇಶ ನಿಮ್ಮದು. ಭಗವಾನಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀರಿ. ಭಗವಾನಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀರಲ್ರಿ? ಪಾಯಿಂಟ್ ಇಸ್, ಧ್ರುವೀಕರಣ ಆಗ್ಲೇಬೇಕಾ ರಾಜಕಾರಣಕ್ಕೆ? ಮತಕ್ಕಾಗಿ ಅಥವಾ ಇನ್ನೊಂದಕ್ಕಾಗಿ ಧ್ರುವೀಕರಣ, ಪೋಲರೈಸೇಷನ್ ಅನ್ನೋದು ಇವತ್ತಿನ ರಾಜಕಾರಣದ, ವಿಶೇಷವಾಗಿ ಕೆಲವೊಬ್ಬರ ರಾಜಕಾರಣಿಗಳ ರಾಜಕೀಯಕ್ಕೆ ಅದು ಅನಿವಾರ್ಯ ಆಗಿದೆಯಾ ಅಂತ ಪ್ರಶ್ನೆ. ರಾಜಕಾರಣಕ್ಕೋಸ್ಕರ ಬದುಕೋರಿಗೆ ಅದು ಅನ್ವಯ ಆಗುತ್ತೆ. ನಾವು ಸತ್ಯಕ್ಕಾಗಿ ಬದುಕೋರು, ಸಿದ್ಧಾಂತಕ್ಕಾಗಿ ಬದುಕೋರು, ದೇಶಕ್ಕಾಗಿ ಬದುಕೋರು. CT ರವಿ ಇರಲಿಲ್ಲ,
ಭಾರತೀಯ ಜನತಾ ಪಾರ್ಟಿ ಇರಲಿಲ್ಲ, ಆದರೂ ಭಾರತ ವಿಭಜನೆ ಆಯಿತು. RSS ಹುಟ್ಟೇ ಇರಲಿಲ್ಲ, ಆಗಲೂ ದೇವಾಲಯಗಳು ನಾಶವಾದವು. ಸ್ತ್ರೀಗಳ ಬಗ್ಗೆ ಮಾತನಾಡಬೇಕಾದ್ರೆ ನೀವು ಇಷ್ಟೆಲ್ಲ ಹೇಳಿದ್ರಿ, ಹಿಂದೂ ಧರ್ಮ ಹಾಗೆ ಹೇಳುತ್ತೆ, ಶಕ್ತಿ ಸ್ವರೂಪಿ. ಬಟ್ ಸ್ತ್ರೀಗಳ ಬಗ್ಗೆ ಮಾತನಾಡ್ಬೇಕಾದ್ರೆ ಅವಹೇಳನ ಅಂತಾನು ನಿಮ್ ಬಗ್ಗೆ ನಿಮ್ ಮೇಲೆ ಒಂದು ಆರೋಪ ಬಂತು. ನಾನು ಏನ್ ಕೇಳಕ್ ಹೊರಟೆ ಅಂದ್ರೆ ಅದು ಹಳೇದಾಯ್ತು, ಪೊಲೀಸ್ ಕಂಪ್ಲೇಂಟ್ ಆಯ್ತು, ಅವಾಗ್ಲೂ ಒಂದು ಪೊಲೀಸ್ದು ಒಂದು ಎಪಿಸೋಡ್ ನಡೆದೋಯ್ತು, ಈಗಲೂ FIR ಮೂಲಕ ಒಂದು ಪೊಲೀಸ್ದು ಎಪಿಸೋಡ್ ನಡೆದೋಯ್ತು. ಹೀಗಾದಾಗ ಕಂಪ್ಲೀಟ್ ಆಗಿ ಇದು ರಾಜಕೀಯ ಪ್ರೇರಿತ ಅಂತ ಮಾತ್ರ ತಗೋಬೇಕಾ? ಎಲ್ಲೋ ಒಂದ್ ಕಡೆ ಒಂದ್ ಸಣ್ಣ ಪ್ರಮಾಣದಲ್ಲಾದ್ರೂ CT ರವಿ ಅವರು ನೀವೇನಂದ್ರೆ ಆಧಾರ ಇಲ್ಲದ ಆರೋಪವನ್ನ ಮಾಡಿ ಅದಕ್ಕೆ ಆಧಾರವನ್ನು ಸೃಷ್ಟಿ ಮಾಡೋ ಪ್ರಯತ್ನ ಮಾಡಿದೆ. ಎಲ್ಲಿದೆ ಆಧಾರ? ನಾನು ಹೇಳ್ತಾ ಇರೋದು ಫಂಡಮೆಂಟಲ್ ಪ್ರಿನ್ಸಿಪಲ್ಸು. ಸಾಮರ್ಥ್ಯ, ದೌರ್ಬಲ್ಯಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರ್ಬೋದು. ನಮ್ಮ ವೇದಗಳಲ್ಲಿ ಸ್ತ್ರೀಯನ್ನು ಅವಹೇಳನ ಮಾಡುವಂಥ ಯಾವ ಸಂಗತಿ ಇದೆ ಹೇಳಿ? ಶೋಷಣೆ ಮಾಡುವ ಯಾವ ಸಂಗತಿಗಳಿದೆ ಹೇಳಿ? ಶೋಷಣೆಗೆ ಸಮರ್ಥನೀಯವಾಗಿರೋಂಥ ಯಾವ ಸಂಗತಿಗಳಿದೆ ಹೇಳಿ? ಪುರುಷನ ಉಪಯೋಗಕ್ಕೆ ಮಹಿಳೆ ಅಂತ ನಮ್ಮ ವೇದಗಳು ಹೇಳಿದವ? ವಚನಗಳು ಹೇಳಿದವ? ಪುರುಷನ ಉಪಯೋಗಕ್ಕಾಗಿಯೇ ಮಹಿಳೆ ಅಂತ ಹೇಳಿದಂಥ ಮತಗ್ರಂಥಗಳನ್ನು ಮಹಿಳೆಯರು ಹೆಂಗೆ ಸ್ವೀಕಾರ ಮಾಡಬೇಕು? ಯಾಕೆ ಸ್ವೀಕಾರ ಮಾಡಬೇಕು? ನಮ್ಮ ದರ್ಶನಗಳು ನೀನು ಪಾರ್ಟ್ ಆಫ್ ದ ನೇಚರ್ ಅಂತ ಹೇಳಿದು. ನಿನಗಾಗಿ ಪ್ರಕೃತಿ ಇದೆ ಅಂತ ಹೇಳಲಿಲ್ಲ. ನಿನಗಾಗಿ ಪ್ರಕೃತಿ ಇದೆ ಅನ್ನುವಂಥ ಸಿದ್ಧಾಂತದ ಕಾರಣದಿಂದ ಪ್ರಾಕೃತಿಕ ಶೋಷಣೆ ಪ್ರಾರಂಭ ಆಯಿತು. ಅದರ ಪರಿಣಾಮವನ್ನು ಜಗತ್ತು ಅನುಭವಿಸ್ತಾ ಇದೆ. ರವಿ ಸರ್, ಇಷ್ಟೊತ್ತು ನಾವು ಸಿದ್ಧಾಂತ, ಧರ್ಮ ಅಂತೆಲ್ಲ ಮಾತನಾಡಿದ್ದೀವಿ, ಇತಿಹಾಸನೂ ಅದರಲ್ಲಿ ನೀವು ಸೇರಿಸಿದ್ದೀರಿ. ನಿಮಗೆ ಬಹಳ ಅಭಿರುಚಿ ಇರುವಂತಹ ವಿಷಯ ಇದು ಅಂತ ನಮಗೆ ಗೊತ್ತಾಗ್ತಾ ಇದೆ, ನೀವು ಮಾತಾಡ್ತಿರುವಂಥ ಒಂದು ಪ್ಯಾಷನ್ ಜೊತೆಗೆ. ಆದರೆ ಇವತ್ತಿನ ಒಂದು ಪೀಳಿಗೆ ಅಥವಾ ಮುಂದಿನ ಪೀಳಿಗೆ 2029ರಲ್ಲಿ ರವಿ ಸರ್, ಯಾರು 2014ರಲ್ಲಿ 5-6 ವರ್ಷ ಇದ್ರು ಅವರೆಲ್ಲ ಮತದಾನಕ್ಕೆ ರೆಡಿ ಆಗಿರುವಂತಹ ಒಂದು ಪೀಳಿಗೆಯಾಗಿ ಹೊರಹೊಮ್ತಾರೆ. ನಾನು ಮೊನ್ನೆ ಒಂದು ಕಾರ್ಯಕ್ರಮ ಮಾಡೋದ್ರ ಮೂಲಕ ಒಂದು ರಿಸರ್ಚ್ ಮಾಡಿ ತಿಳ್ಕೊಂಡೆ, 38 ಕೋಟಿ ಜೆನ್ ಝಿ ಮತದಾರರು 2029 ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡ್ತಾರೆ. 25% ಮತದಾರರು ಜೆನ್ಜಿ ಆಗಿರ್ತಾರೆ. ಪ್ರತಿ 4 ಮತದಾರರಲ್ಲಿ ಒಬ್ರು ಜೆನ್ಜಿ. ಅವರು ಈ ವಿಷಯಗಳ ಬಗ್ಗೆ ಅವರ ತಿಳುವಳಿಕೆ, ಅರ್ಥೈಸುವಿಕೆನೆ ಬೇರೆ ಇದೆ. ಅವರು ಇದರ ಮಾಹಿತಿಯನ್ನ ಸಂಗ್ರಹಿಸುವಂತ ಅಥವಾ ಪ್ರಾಪ್ತಿಸುವಂತ ಮಾರ್ಗಗಳೇ ಬೇರೆ ಇದೆ. ಹೀಗಿದ್ದಾಗ ಇದೇ ಆಲೋಚನೆ ಎಷ್ಟು ಮುಂದೆ ನಡಿಬಹುದು ಅಂತೀರಿ? ಆಮೇಲೆ ಅಟ್ ದ ಸೇಮ್ ಟೈಮ್ ಜೆನ್ಜಿಗಳಿಗೂ ಇದು ಅನ್ವಯಿಸುತ್ತಾ? ಅವರು ಇದನ್ನ ನಿಜವಾಗ್ಲೂ ಶುಡ್ ದೇ ಕೇರ್ ಅಬೌಟ್ ದಿಸ್? ಅವರ ಭವಿಷ್ಯ, ಅವರ ಪರೀಕ್ಷೆ ಸೋರಿಕೆ, ವಿಶ್ವಾಸಾರ್ಹತೆ, ಅರ್ಹತೆ, ಇದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೋಬೇಕಾ? ಅಥವಾ ಭಾರತೀಯ ಮೂಲದ ಚಿಂತನೆಗಳು